ಎವ್ರಿವನ್. ಸೊ ಇವತ್ತು ಫೈನಲಿ ನಾನು ಎಷ್ಟು ದಿನದ ಅನ್ಕೊತಾ ಇದ್ದಿದ್ದು ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಬೌಟ್ ಮೈ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ಸ್ ಅಥವಾ ಬೇಸಿಕಲಿ ಮೈ ಮುಹೂರ್ತ ಔಟ್ಲುಕ್ ಅಂತೇಳಿ. ಬಟ್ ಎಷ್ಟೊಂದು ದಿನದಿಂದ ಅನ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ಫೈನಲಿ ನನ್ನ ಹಸ್ಬೆಂಡ್ ಬೈದು ಇವತ್ತು ಮಾಡು ಅಂತ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ನನ್ನ ಮದುವೆದು ಫೋಟೋಸ್ ನೋಡ್ತಾರೆ, ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನೋಡಿರ್ತಾರೆ. ಬಟ್ ಓವರಾಲ್ ಇದ್ರದ್ದು ಹಿಂದೆ ಒಂದು ಚಿಕ್ಕ ಸ್ಟೋರಿ ಇದೆ. ಸೊ ನಾನು ಮುಹೂರ್ತ ಸ್ಯಾರಿ ಆ್ಯಕ್ಚುಲಿ ಅಮ್ಮ ಮನೆಯಿಂದ ಕೊಡೋದಲ್ವ. ಸೊ ಆ ಸೀರೆ ತೊಗೊಬೇಕಂತ ಪರ್ಟಿಕ್ಯುಲರ್ಲಿ ನಾವಿನ್ನೂ ಹೋಗಿರಲಿಲ್ಲ ಮುಹೂರ್ತ ಸೀರೆ ತೊಗೊಳಕ್ಕೆ. ಏನೋ ಬೇರೆ ಏನೋ ಫೆಸ್ಟಿವಲ್ ಇತ್ತು, ಐ ಕಾಂಟ್ ರೀಕಲೆಕ್ಟ್. ಅದಕ್ಕೋಸ್ಕರ ನಾನು ಒಂದು ಸೀರೆ ತೊಗೊಂಡಿದ್ದೆ, ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕಂತ ನಾನು ಮತ್ತು ನಂದು ಬ್ಯಾಕ್ ದೆನ್ ಮೈ ಫಿಯಾನ್ಸೆ ಅಭಿಷೇಕ್ ಹೋಗಿದ್ವಿ ಸುದರ್ಶನ್ ಸಿಲ್ಕ್ಸ್ಗೆ. ನಾನಲ್ಲಿ ವೆರಿ ಫ್ರೀಕ್ವೆಂಟ್ ಕಸ್ಟಮರ್. ಸೊ ಹೋದಾಗ ಹಿಂಗೆ ಬೇರೆ ಏನೋ ನೋಡ್ತಾ ಇರ್ಬೇಕಾದ್ರೆ ರ್ಯಾಂಡಮ್ ಆಗಿ ಐ ಸಾ ದಟ್ ಸ್ಯಾರಿ ಆ್ಯಂಡ್ ನನಗಿನ ಮುಂಚೆ ಅಭಿ ಆಲ್ಸೋ ಸಾ ದಟ್ ಸ್ಯಾರಿ. ಅವನು ತೋರಿಸ್ತಾ ಇದ್ದೆ ನೋಡು ಅಂತ ಹೇಳ್ಬಿಟ್ಟು, ಈ ಸೀರೆ ಚೆನ್ನಾಗಿದೆಯಲ್ಲ ಅಂತ. ಸಡನ್ನಾಗಿ ಹೌದು ನಾನು ಕೂಡ ಆ ಸ್ಯಾರಿ ನೋಡಿದೆ ಆವಾಗಲೇ, ಲುಕ್ಸ್ ಕೂಡ ಅಂತಂದೆ. ಆಮೇಲೆ ಇಬ್ಬರೂ ಆ ಸ್ಯಾರಿನ ಫುಲ್ ಓಪನ್ ಮಾಡಿ ನೋಡ್ಸಿದ್ವಿ. ಇಟ್ ವಾಸ್ ಲೈಕ್ ಲವ್ ಎಸ್ಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ. ಸೊ ಆ ಮೊಮೆಂಟಲ್ಲೇ ಇಬ್ರಿಗೂ ತುಂಬ ಇಷ್ಟ ಆಗೋಯ್ತು ಆ್ಯಕ್ಚುಲಿ. ಬಟ್ ಅಲ್ಲಿ ನಮ್ಮಮ್ಮ ನಮ್ಮಪ್ಪ ಯಾರೂ ಬಂದಿರಲಿಲ್ಲ ನನ್ನ ಜೊತೆ. ಸೊ ಐ ವಾಸ್ ಲಿಟಲ್ ಹೆಸಿಟೆಂಟ್ ಟು ಬೈ. ಬಟ್ ಆಮೇಲೆ ನಾನು ಅಮ್ಮಗೆ ಕಾಲ್ ಮಾಡಿ ಫೋಟೋ ತೋರಿಸ್ದೆ, ಆಮೇಲೆ ಫೋನಲ್ಲಿ ಹೇಳಿದೆ ಇಟ್ಸ್ ರಿಯಲಿ ಗುಡ್, ನಾನು ಬಿಟ್ಟರೆ ಮತ್ತೆ ಈ ಥರ ಸೀರೆ ಸಿಕ್ಕುತ್ತೋ ಇಲ್ಲ ಗೊತ್ತಿಲ್ಲ ಅಂತ. ಇಟ್ ವಾಸ್ 60,000 ಏನೋ. ಆಮೇಲೆ ಐ ವಾಸ್ ಲೈಕ್ ನಮ್ಮಮ್ಮ ಸರಿ ಬಿಡು ಆಯಿತು ತಗೋ ಅಂತ. ಅವ್ರ ಹತ್ರ ನಾವು ರೆಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಮಾಡಲ್ಲ. ಸೊ ಇಫ್ ಯು ಲೈಕ್ ಇಟ್ ಯು ಬೈ ಇಟ್ ಅನ್ನೋ ಥರ ಸರಿ ಓಕೆ. ಆಮೇಲೆ ವಿ ಟ್ರೈಡ್ ದಟ್ ಸ್ಯಾರಿ ಆ್ಯಂಡ್ ಇನ್ಸ್ಟೆಂಟ್ಲಿ ತೊಗೊಂಡಿದ್ದಾಯಿತು. ಬಟ್ ಅದ್ರದ್ದು ಬ್ಲೌಸು ಒಂಥರ ಆಲ್ಮೋಸ್ಟ್ ಸೇಮ್ ರನ್ನಿಂಗ್ ಬ್ಲೌಸ್ ಥರನೇ ಇತ್ತು, ಗೋಲ್ಡನ್ ಕಲರು. ಆ ಬ್ಲೌಸ್ನು ಹೊಲ್ಸಿದ್ದೀನಿ. ಬಟ್ ನನಗೆ ಗೋಲ್ಡ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಬೇಕಿತ್ತು, ಸ್ವಲ್ಪ ವೈಬ್ರೆಂಟ್ ಆಗಿರಲಿ, ಫೋಟೋಸಲ್ಲೆಲ್ಲ ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಲುಕ್ನ ಅಂತ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಮಲ್ಲೇಶ್ವರಮಲ್ಲಿ ಒಂದು ಬ್ಲೌಸ್ ಪೀಸ್ ಎಲ್ಲ ಸಿಗೋ ಅಂಗಡಿ ಇದೆ. ನಾನು ಯಾವಾಗಲೂ ರೆಗ್ಯುಲರಾಗಿ ಅಲ್ಲೇ ಹೋಗೋದು, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಾನು ಸಿಲ್ಕ್ ಮೆಟೀರಿಯಲ್ನ ಪಿಕ್ ಮಾಡಿ ದೆನ್ ಫುಲ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿದ್ದು. ಎಂಬ್ರಾಯ್ಡ್ರಿನ ನಾನು ಈ ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ, ಮದುವೆ ಅಂದರೆ ಆಬ್ವಿಯಸ್ಲಿ ನಾವೆಲ್ಲರೂ ಅದನ್ನೇ ತಾನೇ ಮಾಡೋದು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಪಿಂಟ್ರೆಸ್ಟ್ ಎಲ್ಲೆಲ್ಲಿಂದ ರೆಫರೆನ್ಸಸ್ ಸಿಗುತ್ತೆ ಅದನ್ನೆಲ್ಲ ತೆಗೆದು ಇಟ್ಕೊಂಡಿರ್ತೀವಲ್ಲ. ಬಟ್ ನಾನು ಇದು ಬ್ಲೌಸ್ದು ಡಿಸೈನ್ ತಲೆಯಲ್ಲಿ ತುಂಬ ದಿನದಿಂದನೇ ಇತ್ತು. ಸೊ ಅದನ್ನೇ ನಾನು ಟೈಲರ್ಗೆ ಹೇಳಿದೆ ಆ್ಯಂಡ್ ಹಿ ಡಿಡ್ ಫೆಂಟ್ಯಾಬ್ಯುಲಸ್ ಜಾಬ್ ಆನ್ ದ್ಯಾಟ್. ಬಿಕಾಸ್ ನಾನು ಹೆಂಗೆ ಹೇಳಿದೆ ಅದಕ್ಕಿಂತ ಇನ್ನೂ ಬ್ಯೂಟಿಫುಲ್ಲಾಗಿ ಈಸ್ ಡನ್, ರೆಫರೆನ್ಸ್ಗಿಂತ ತುಂಬ ಚೆನ್ನಾಗಿ ಮಾಡಿದರು. ಸೊ ದಟ್ ಈಸ್ ದ ಸ್ಟೋರಿ ಅಬೌಟ್ ದಿಸ್ ಸ್ಯಾರಿ. ನಾನು ಅದನ್ನ ತೊಗೊಳ್ಬೇಕಂತ ಹೋಗಿದ್ದಿದ್ದಲ್ಲ, ಬಟ್ ಹೆಂಗೆಂಗೋ ನಾನು ಹೆಂಗಂದರೆ ಇವಾಗ ನಾನು ಏನಕ್ಕೋ ಹೋಗಿರ್ತೀನಿ, ಬೇರೆಯವ್ರ ಜೊತೆನೂ ಹೋಗಿರ್ತೀನಿ. ಇವಾಗ ಸಡನ್ನಾಗಿ ಯಾವುದೋ ಸ್ಯಾರಿ ಚೆನ್ನಾಗಿ ಕಾಣಿಸಿದ್ರೆ ಅಲ್ಲಿ ಪಿಕ್ ನಾನೇ ಪರ್ಟಿಕ್ಯುಲರಾಗಿ ಏನೋ ಒಂದು ತೊಗೊಳಕ್ಕೆ ಹೋದಾಗ ಡೆಫಿನೆಟ್ಲಿ ನನಗೆ ಚೆನ್ನಾಗಿರೋದು ಯಾವತ್ತೂ ಸಿಕ್ಕಿಲ್ಲ. ಸೊ ಯಾವಾಗ ಸಿಕ್ಕುತ್ತೆ ಐ ಬ್ರಿಂಗ್ ಆ್ಯಂಡ್ ಐ ಕಲೆಕ್ಟ್ ಸ್ಯಾರೀಸ್. ಆ ಥರ ಎಷ್ಟೊಂದು ಸಲ ಮಾಡಿದ್ದೀನಿ. ಏನಕ್ಕೂ ಅಂತ ಹೋಗಿ ಏನೋ ತೊಗೊಳಕ್ಕೆ ಹೋಗಿ ಇನ್ನೊಂದು ಸ್ಯಾರಿ ತೊಗೊಳೋದು, ಈ ಥರ ಎಲ್ಲ ತುಂಬ ಇನ್ಸ್ಟೆಂಟ್ ಡಿಸಿಷನ್ಸ್ ಮಾಡ್ತೀನಿ ನಾನು. ಐ ಡೋಂಟ್ ಲೈಕ್ ಟು ಡ್ರ್ಯಾಗ್ ಇಟ್ ಫುಲ್ ಡೇ ನೋಡ್ಕೊಂಡು ಇನ್ನೊಂದು ಅಂಗಡಿ ನೋಡ್ಕೊಂಡು ಮತ್ತು ಕಂಪ್ಯಾರಿಷನ್ ಮಾಡ್ಕೊಂಡು. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ನನಗೆ ಓದನ್ನ ವಿತಿನ್ ಅ ಫ್ಯೂ ಮಿನಿಟ್ಸ್ ನನಗೆ ಟಕ್ಕಂತ ಯಾವ್ದಾರ ಒಂದು ಸ್ಯಾರಿ ಮೇಲೆ ಲವ್ ಆಗುತ್ತೆ, ನಾನು ಅದೇ ಎತ್ಕೊಂಡು ಬರ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಇನ್ನೊಂದು ಅಂಗಡಿ. ಆ ಥರ ಎಲ್ಲ ಅಷ್ಟೊಂದು ಪೇಷನ್ಸು ಇಂಟ್ರೆಸ್ಟ್ ಎರಡೂ ನನಗಿಲ್ಲ. ಐ ಬೈ ಇಟ್ ಇನ್ ಒನ್ ಶಾಪ್. ಹೋಗ್ತೀನಿ, ಅಲ್ಲಿರೋದ್ರಲ್ಲಿ ಬೆಸ್ಟ್ ಏನೋ ಅದನ್ನು ತೊಗೊಂಡು ಬರ್ತೀನಿ. ಸೊ ಆ ಥರನೇ ನಾನು ಸೀರೆ ತೊಗೊಂಡ್ಬಂದಿದ್ದು. ಸೊ ಫಸ್ಟ್ ಐ ವಿಲ್ ಶೋ ಯು ಮೈ ಸ್ಯಾರಿ. ಓಕೆ, ಇದು ಫುಲ್ ಗೋಲ್ಡ್ ಅಂದರೆ ಫುಲ್ ಗೋಲ್ಡ್. ಅಂದರೆ ಯಾವ ಥರ ಗೋಲ್ಡ್ ಅಂದರೆ ಬರೀ ಗೋಲ್ಡ್ ಥರನೇ ಅಲ್ಲ, ಇದು ಒಂಥರ ಈ ಏನಂತಾರೆ, ಈ ಮೆಂತೆ ಕಲರ್ ಅಂತಾರಲ್ಲ, ಆ ಮೆಂತೆ ಕಲರ್ಗಿಂತ ಒಂದು ಸ್ವಲ್ಪ ಏನೋ ಒಂಥರ ಯೆಲ್ಲೋಯಿಶ್ ಆ ಥರ ಇದೆ. ಪ್ಯೂರ್ ಲೈಟ್ ಗೋಲ್ಡ್ ಅಲ್ಲ, ಅದೊಂಥರ ಈ ಥರ ಇದೆ. ಆ್ಯಂಡ್ ಇದಕ್ಕೆ ಈ ಥರ ಬಾರ್ಡರ್ ಬಂದಿದೆ, ಸ್ಮಾಲ್ ಡಿಸೈನ್ದು. ಆ್ಯಂಡ್ ನಾನು ಏನಕ್ಕೆ ರೆಡ್ ಚೂಸ್ ಮಾಡೋಕ್ಕೆ ಈಸಿ ಆಯಿತು ಅಂದರೆ ಈ ಬಾರ್ಡರ್ಗೆ ಎಂಡಲ್ಲಿ ಈ ಥರ ಕೊಟ್ಟಿದ್ದಾರಲ್ಲ ಇದರಿಂದ. ಸೊ ಇಟ್ ವಾಸ್ ಗೋಯಿಂಗ್ ವೆರಿ ವೆಲ್ ವಿತ್ ದಟ್ ರೆಡ್ ಕಲರ್ ಸ್ಯಾರಿ, ರೆಡ್ ಕಲರ್ ಬ್ಲೌಸ್. ಎಷ್ಟೊಂದು ಜನ ಅಂದ್ಕೊಂಡಿದ್ರು ದಟ್ ಅದಕ್ಕೆ ಬಂದಿರೋದೇ ರೆಡ್ ಕಲರ್ ಬ್ಲೌಸ್ ಅಂತ. ನೋ, ನಾಟ್ ಇಟ್ ಆಲ್. ಅದಕ್ಕೆ ಬಂದಿರೋ ಬ್ಲೌಸ್ ತೋರಿಸ್ತೀನಿ ಒಂದು ಸೆಕೆಂಡು.
ದಿಸ್ ಈಸ್ ದಟ್ ಬ್ಲೌಸ್ ಪೀಸ್. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬಾರ್ಡರ್ ನೋಡಿದ್ರೆ. ಸೊ ಇದನ್ನು ಪ್ಲೇನಾಗಿ ನಾನು ಬ್ಲೌಸ್ ಪೀಸ್ ವೇಸ್ಟ್ ಮಾಡಿಲ್ಲ ಆಬ್ವಿಯಸ್ಲಿ, ಬಿಕಾಸ್ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಸೀರೆ ತೊಗೊಂಡಿರ್ತೀವಲ್ಲ. ಸೊ ಆ ಬ್ಲೌಸ್ ಪೀಸ್ನ ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದೀನಿ, ಈ ಥರ ಮಾಡಿಸಿದ್ದೀನಿ. ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಹಿಂದೆನೂ ಅಷ್ಟೇ ಫುಲ್ ಕ್ಲೋಸ್ಡ್ ಬ್ಯಾಕು. ಬೇರೆ ಟೈಮಲ್ಲಿ ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ, ಒಂದು ಸೀರೆ ತೊಗೊಂಡ್ರೆ ಈವನ್ ದೋ ಇಟ್ಸ್ ಎಕ್ಸ್ಪೆನ್ಸಿವ್, ಐ ಡೋಂಟ್ ಮೈಂಡ್ ವೇರಿಂಗ್ ಇಟ್ ಸಮ್ ಕ್ಯಾಶುವಲ್ ಬೇರೆಯವ್ರ ಫಂಕ್ಷನ್ಗೆ ಗೆಸ್ಟ್ ಆಗಿ ಹೋಗೋದಕ್ಕೆಲ್ಲ. ಬಿಕಾಸ್ ಬ್ಲೌಸ್ ವಿಲ್ ಬಿ ವೆರಿ ಸಿಂಪಲ್. ಆ್ಯಂಡ್ ನೀನು ಸಿಂಗಲ್ ಪಿನ್ ಹಾಕ್ಕೊಂಡು ಸಿಂಪಲಾಗಿ ಈ ಥರ ಬ್ಲೌಸ್ ಹಾಕೊಂಡು ಅಂದರೆ ಇಟ್ ಡಸಂಟ್ ಲುಕ್ ಲೈಕ್ ಇದೇನೋ ಫುಲ್ ಗ್ರ್ಯಾಂಡ್ ಆಗಿರೋ ಸೀರೆ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ ಆ ಥರ ಎಲ್ಲ ಅನ್ಸೋದಿಲ್ಲ. ಸೊ ಅದಕ್ಕೆ ಇದ್ರದ್ದು ಒರಿಜಿನಲ್ ಬ್ಲೌಸ್ನ ಕೂಡ ನಾನು ಹೊಲಿಸಿದೆ. ಮದುವೆ ಟೈಮಲ್ಲೇ ಹೊಲಿಸಿಟ್ಟಿದೆ ಅನ್ಸುತ್ತೆ, ಅದು ಅದಾದಮೇಲೆ ಹೊಲಿಸ್ತು, ಐ ಡೋಂಟ್ ರಿಕಲೆಕ್ಟ್, ಸಾರಿ. ಸೊ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಪೀಸ್ ಆಫ್ ಆಲ್. ಸೊ ಇದು ಫಸ್ಟ್ ಆಫ್ ಆಲ್ ಇದನ್ನು ನೋಡಿಬಿಡಿ, ಮಟೀರಿಯಲ್ಲು ಸಿಲ್ಕ್ ಮಟೀರಿಯಲ್ ಇದು. ಐ ಥಿಂಕ್ ಸಮ್ 1000 rupees per meter ಆ ಥರ ಏನೋ ಇತ್ತು. ದಿಸ್ ಈಸ್ ಆಲ್ಸೋ ಲೈಕ್ ಪ್ಯೂರ್ ಸಿಲ್ಕ್ ಓನ್ಲಿ. ಅದರಲ್ಲೂ ತುಂಬ ವೆರೈಟೀಸ್ ಬರುತ್ತೆ, ನೀವು ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿ ಬೈ ಮಾಡಬೇಕಾಗುತ್ತೆ. ಸೊ ಇದು ವರ್ಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತೆಗೆದಿಟ್ಟಿದ್ದೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಫುಲ್ ಕಟ್ ಬೀಟ್ಸು ಜರ್ದೋಸಿ ಅದರಲ್ಲೇ ಮಾಡಿರೋದು. ಆ್ಯಂಡ್ ಅವತ್ತು ಹೆಂಗಿತ್ತು ಕಲರ್ ಇವತ್ತಿಗೂ ಹಾಗೇ ಇದೆ. ಆಲ್ಮೋಸ್ಟ್ 2.5 years ಆಯಿತು. ಆ್ಯಂಡ್ ಇದು ವರ್ಕು ಡೀಟೇಲಿಂಗ್, ಇಲ್ಲೆಲ್ಲ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಇಲ್ಲೆಲ್ಲ ಏನು ಕಟ್ ಬೀಟ್ಸು, ಇದೆಲ್ಲ ಜರ್ದೋಸಿದು, ಸಿಲ್ವರ್ ಕಲರು, ಗೋಲ್ಡ್ ಕಲರು ಮತ್ತು ರೆಡ್ ಕಲರ್ ಥ್ರೆಡ್ಡು ಆ್ಯಂಡ್ ಎಲ್ಲ ಮಿಕ್ಸ್ ಮಾಡಿ ಮಾಡಿಸಿರೋವಂಥದ್ದು. ಇಲ್ಲಿ ಫುಲ್ ಮಾಡಿಸಿದ್ದೀನಿ. ಇಲ್ಲೇನಕ್ಕೆ ಮಾಡಿಸಿಲ್ಲ ಅಂದರೆ ಇಲ್ಲಿ ಸೆರಗು ಬರುತ್ತಲ್ವ, ಅದಕ್ಕೆ ಸಿಕ್ಕಾಕೊಡುತ್ತೆ ಅಂತ. ಆ್ಯಸ್ ಆಫ್ ನಾವು ನಂದು ಈ ಸ್ಯಾರಿ ಈ ಬ್ಲೌಸು ಆ ಸ್ಯಾರಿಗೆ ಏನು ಸಿಕ್ಕಾಕೊಳ್ಳೋದು, ಕಿತ್ತೋಗೋದು ಆ ಥರ ಎಲ್ಲ ಆನೆಸ್ಟ್ಲಿ ಆಗಿಲ್ಲ. ಬಿಕಾಸ್ ವರ್ಕ್ ಅಷ್ಟು ಬ್ಯೂಟಿಫುಲ್ ಆಗಿದೆ, ಎಲ್ಲಿ ಎದ್ದೆದ್ದು ಬರೋದು ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲಿ ಈ ಥರ ನೆಕ್ದು ಬಾರ್ಡರ್ ಥರ ಇದೆ. ಆ್ಯಂಡ್ ಹಿಂದ್ಗಡೆ ಇಟ್ ಇಸ್ ದಿಸ್ ಶೇಪ್, ಹೀಗೆ ಈ ಥರ ಬಂದಿದೆ ಶೇಪು. ಸ್ಲೀವ್ಸು ಅಗೇನ್ ಲೈಕ್ ದಿಸ್, ಎರಡು ಸೇಮು. ಇಲ್ಲಿ ಫುಲ್ಲು ವರ್ಕ್ ಮಾಡಿಸಿದ್ದೀನಿ ಹಿಂದ್ಗಡೆ. ಹಿಂದೆ ಓಪನ್ ಇಲ್ಲ, ಇದು ಫ್ರಂಟ್ ಓಪನ್ ಇದೆ. ಫ್ರಂಟ್ ಓಪನ್ ಮಾಡಿಸಿದ್ದೀನಿ ಆ್ಯಂಡ್ ಪ್ಯಾಡೆಡ್ ಅಫ್ಕೋರ್ಸ್, ಬಿಕಾಸ್ ಮದುವೆಲೆಲ್ಲ ಸುಮ್ಮನೆ ಆಚೆ ಬರೋದು, ಅದನ್ನು ಸರಿ ಮಾಡ್ಕೊಳ್ಳೋದು, ದಟ್ ಡಸಂಟ್ ಮೇಕ್ ಯು ಫೀಲ್ ಕಂಫರ್ಟಬಲ್. ಸೊ ನಾವು ಆಲ್ಮೋಸ್ಟ್ ಪ್ಯಾಡೆಡ್ ಓನ್ಲಿ ಫಾರ್ ಮೈ ವೆಡ್ಡಿಂಗ್ ಐ ಚೂಸ್ ಪ್ಯಾಡೆಡ್, ಅದರ್ವೈಸ್ ಪ್ಯಾಡೆಡ್ ನಾಟ್ ಸೊ ನೆಸೆಸರಿ, ಕಂಫರ್ಟ್ ಇರಲ್ಲ ಅಂತ. ಸೊ ಇದು ಇವಾಗ ಆ್ಯಕ್ಚುಲಿ ನನಗೆ ಬ್ಲೌಸ್ ಫಿಟ್ ಆಗಲ್ಲ, ತುಂಬ ಟೈಟ್ ಆಗುತ್ತೆ. ಅದನ್ನು ಸ್ವಲ್ಪ ಬಿಚ್ಚಿಸ್ಕೊಂಡು ಐ ಕ್ಯಾನ್ ಸ್ಟಾರ್ಟ್ ವೇರಿಂಗ್ ಅಗೇನ್. ಆಮೇಲೆ ಹೊಲಿಯುವಾಗ ಮೇನ್ ಥಿಂಗ್ ಏನಂದರೆ, ಈ ಪಾರ್ಟಲ್ಲಿ ಡಿಸೈನ್ ಮಾಡಿಸ್ಬಾರ್ದು, ಆವಾಗನೇ ಇಟ್ ವಿಲ್ ನಾಟ್ ಡಿಸ್ಟರ್ಬ್ ಯುವರ್ ಸ್ಯಾರಿ. ಇಲ್ಲಾಂದರೆ ಏನಾಗುತ್ತೆ, ಬ್ಲೌಸು ಸ್ಯಾರಿಗೆಲ್ಲದಕ್ಕೂ ಹಿಂಗೆ ಉಜ್ಬಿಟ್ಟು ಈ ಪಾರ್ಟಲ್ಲಿ ಎಲ್ಲ ಕಿತ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಸ್ಯಾರಿ ಕಿತ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು, ಈ ಥರ ಕ್ಲೋಸ್ಡ್ ಬ್ಯಾಕಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ, ನೀವು ಸ್ಟಿಫಾಗಿರ್ತೀರ, ನಿಮಗೆ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಇರೋಲ್ಲ. ನಾನೊಂದು ಬಿಗ್ ಲೆಸನ್ ಕಲ್ತಿದ್ದು ನನ್ನ ಮದುವೆ ಬ್ಲೌಸಸ್ಸಿಂದ ಅಂದರೆ ಅದೊಂದೇ ಮಿಸ್ಟೇಕು ನಾನು, ಇಫ್ ಐ ವಾಂಟ್ ಟು ಗೋ ಬ್ಯಾಕ್ ಆ್ಯಂಡ್ ಕರೆಕ್ಟ್. ಈ ಥರ ಕ್ಲೋಸ್ಡ್ ಮಾಡಿಸಿದ್ರೆ ಫುಲ್ ಶೋಲ್ಡರ್ ಪೇನ್ ಬರುತ್ತೆ. ನಿಮ್ಗೆ ಎಷ್ಟೊತ್ತು ಹಾಕೊಂಡಿರ್ತೀರಲ್ಲ, ನಿಮ್ಗೆ ಅದು ಗೊತ್ತಾಗಲ್ಲ, ಅದು ಎಂಡ್ ಆಫ್ ದ ಡೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಪ್ರಿಫರ್ ನೆಕ್ಸ್ಟ್ ಟೈಮಿಂದ ಇದರೊಳಗೆ ಇದು ಕಟ್ಟೋ ಥರ ಬರುತ್ತಲ್ಲ ಡೋರಿ ಶೇಪ್, ಹಿಂಗೆ ಇದ್ರೂ ಡೋರಿ ಮಾಡಿಸ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಹಿಂಗೆ ಟೈ ಮಾಡೋ ಥರ ಮಾಡಿದ್ರೆ. ಈ ಥರ ಇತ್ತಂದರೆ ನಿಜವಾಗ್ಲೂ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ತುಂಬಾ ಸಫರ್ ಮಾಡಿದೆ ಬ್ಯಾಕ್ ಪೇನಿಂದ. ಎಲ್ಲ ಬ್ಲೌಸಸ್ಸು ಆಲ್ಮೋಸ್ಟ್ ಆ ಥರನೇ ಮಾಡಿಸಿದ್ದೆ ನಾನು. ಸೊ ಇದು ಬ್ಲೌಸ್. ಇಲ್ಲಿ ಈ ಬಾರ್ಡರ್ ಕೂಡ ಹಿಂದೆ ಕಂಟಿನ್ಯೂ ಆಗಿದೆ. ಈ ಬಾರ್ಡರ್ ಕಂಟಿನ್ಯೂ ಆಗಿ ಇಲ್ಲಿ ಹಿಂಗೆ ಬಂದು ಫ್ರಂಟಲ್ಲೂ ಇಟ್ಸ್ ಲೈಕ್ ದಿಸ್. ಆ್ಯಂಡ್ ದೆನ್ ಕಮ್ಸ್ ಇದೇನಂತಾರೆ, ಹಿಂದ್ಗಡೆ ಹಾಕ್ಕೊತೀವಲ್ಲ ದುಪ್ಪಟ್ಟ, ಅದು ಆ್ಯಕ್ಚುಲಿ ಮುಂಚೆಲ್ಲ ಅದಕ್ಕೆ ಸೀರೆ ಹಾಕ್ಕೊತಾ ಇದ್ರು, ಇವಾಗೆಲ್ಲ ಟ್ರೆಂಡ್ ಅಂತ ನಾವು ಈ ಥರ ಹಾಕ್ಕೊತೀವಿ. ಇದು ಆರ್ಗ್ಯಾನ್ಸಾ ಮಟೀರಿಯಲ್ಲು. ಇದನ್ನು ನಾನು ಐ ಥಿಂಕ್ ಶ್ರೀರಾಮ್ಪುರಲ್ಲಿ ತೊಗೊಂಬಂದಿದ್ದೀನಿ ಅನಿಸುತ್ತೆ. ಅಲ್ಲಿ ತುಂಬ ಚೆನ್ನಾಗಿ ಮಟೀರಿಯಲ್ ಸಿಕ್ಕುತ್ತೆ, ಕಮ್ಮಿ ರೇಟಿಗೆ ಸಿಕ್ಕುತ್ತೆ. ನಂಗೆ ತುಂಬಾ ಕಮ್ಮಿಗೆ ಸಿಕ್ಕಿತ್ತು ಇದು. ಐ ಥಿಂಕ್ ಸಮ್ 300 rupees ಆ ಥರ ಸಿಕ್ಕಿರುತ್ತೆ. ಐ ಥಿಂಕ್ 2.5 ಮೀಟ್ರ್ ಅನಿಸುತ್ತೆ ಇದು. ಅಂದರೆ ನಾನು ಟ್ರೈ ಮಾಡಿದ್ದೆ, ಇವಾಗ ನಾನು ಹಿಂಗೆ ಇಟ್ಕೊಂಡು ಅದು ಹಿಂದ್ಗಡೆ ನೆಲ ಜಸ್ಟ್ ಟಚ್ ಆಗಬೇಕಷ್ಟೇ, ಎಳ್ಕೊಂಡು ಬರೋ ಥರ ಇರಲಿಲ್ಲ.
ಇದಕ್ಕೆ ಮತ್ತು ನನ್ನ ಟೈಲರ್ಗೆ ಹೇಳ್ಬಿಟ್ಟು ಇದೇ ಥರ ಡಿಸೈನೇ ಬೇಕು ಅಂತ, ನಂದು ಬ್ಲೌಸಿಗೆ ಮ್ಯಾಚ್ ಆಗಬೇಕಿತ್ತಲ್ಲ, ಸೊ ಇದೇ ಥರ ಡಿಸೈನ್ ಬೇಕಂತ ಇಲ್ಲಿ ಸೆಂಟರಲ್ಲಿ ಬುಟ್ಟ ಬುಟ್ಟ ಥರ ಬಂದಿದೆ. ಇಲ್ಲಿ ಇದು ಬಾರ್ಡರ್ ಈ ಥರ ಶೇಪ್. ಇಟ್ಸ್ ಲೈಕ್ ದಿಸ್. ಸೊ ಯಾ, ದಟ್ಸ್ ಇಟ್ ಅಬೌಟ್ ಮೈ ಮದುವೆ